ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಏನಿಲ್ಲ ಫ್ರೆಂಡ್ಸ್, ಅಂದರೆ ನಾರ್ಮಲಾಗೆ ನಮ್ಮ ಪಾರಿವಾಳಗಳಿಗೆ ಪಿಜನ್ಸ್ಗೆ ಏನು ಫೀಡ್ ಮಾಡ್ತೀವಿ, ಆ ಥರ ಏನು ಫೀಡ್ ಮಾಡಿದ್ರೆ ಹೆಲ್ತ್ ಗುಡ್ ಕಂಡೀಷನಲ್ಲಿರುತ್ತೆ, ಅಂದರೆ ರೋಗ ಬರಲ್ಲ, ಆಮೇಲೆ ಅಂದರೆ ಸಣ್ಣ ಆಗಲ್ಲ, ಅಕ್ಕಿ ಸಡನ್ನಾಗಿ ಸಣ್ಣ ಆಗಲ್ಲ, ಇಲ್ಲಾಂದರೆ ಹೆಲ್ದಿ ಗ್ರೋತು, ಆಮೇಲೆ ಹೆಲ್ತು ಮೇಂಟೈನ್ ಮಾಡೋದು ಯಾವ ಫುಡ್ಡಿಂದ ಅಂತ ಹೇಳ್ತೀನಿ ನೋಡಿ. ನಾವೇ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ. ಬೇರೆಯವ್ರ ಥರ ಏನೇನೋ ಕುಟ್ಟಿ ಪುಡಿ ಮಾಡಿ ಏನೇನೋ ಮಿಕ್ಸ್ ಮಾಡಿ ಎಲ್ಲ ಕಾಳನ್ನು ಒಂದು 10 ವೀಡಿಯೋ ಮಾಡಬೇಕು ಅಂತ ಒಂದು 10 ಕಾಳನ್ನೆಲ್ಲ ತೊಗೊಂಡೆಲ್ಲ ವೀಡಿಯೋ ಮಾಡಿಲ್ಲ. ನಾವು ಏನೇನು ಹಾಕ್ತೀವಿ, ಡೈಲಿ ಏನು ಹಾಕ್ತೀವಿ, ಯಾವಾಗ ಏನೇನು ಹಾಕ್ತೀವಿ ಅದು ಮಾತ್ರ ವೀಡಿಯೋ ಮಾಡಿದ್ದೀನಿ. ಅಂದರೆ ಅದೇ ತೋರಿಸೋದು, ಅದೇ ತೊಗೊಂಡಿರೋದು. ಸುಮ್ಮನೆ ವೀಡಿಯೋಗೋಸ್ಕರ ಎಲ್ಲಲ್ಲ ಬೇರೆ ಬೇಜಾನ್ ತುಂಬ ಕಾಳುಗಳು ಹಾಕ್ತೀನಿ ಅಂತ ಶೋ ಆಫ್ ಎಲ್ಲ ಇಲ್ಲ. ಜೊತೆಗೂ ಅಷ್ಟೇ ಫ್ರೆಂಡ್ಸ್, ಸಿಂಗಲ್ಸ್ಗೂ ಅಷ್ಟೇ ನೋಡಿ. ಈ ಥರ ಹಾಕಿರೋದು ಉಳಿಸಿರುತ್ತೆ. ಅದೇನಾಗುತ್ತೆ ಅಂದರೆ ಒಂದೊಂದು ಅಕ್ಕಿ ರಾಗಿ ಮೇಲೆ ಸಿಪ್ಪೆ ಇರುತ್ತಲ್ಲ, ಅದು ತಿನ್ನಲ್ಲ. ಸಿಪ್ಪೆ ಇರೋ ರಾಗಿನ ತಿನ್ನಲ್ಲ ಒಂದೊಂದು ಅಕ್ಕಿ. ಇನ್ನೊಂದೊಂದು ಅಕ್ಕಿ ರಾಗಿ ಸಿಪ್ಪೆ ಇರೋ ತಿನ್ಕೊತವೆ, ಚೆನ್ನಾಗಿರೋ ರಾಗಿ ತಿನ್ನಲ್ಲ. ಹಂಗೆ ಮಾಡ್ತವೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ ಚೀಕ್ಲು ಪಟನೂ ಚೆನ್ನಾಗಾಗಿದೆ. ನೋಡಬೇಕು ದೊಡ್ಡದಾದ್ಮೇಲೆ ಏನಾಗುತ್ತೆ, ರೆಕ್ಕೆಲ್ಲ ಕಿತ್ಕೊಳ್ಬೇಕು ನೋಡಿ. ಈ ಥರ ಎಲ್ಲದೂ ಅಂದರೆ ಗೋಧಿ ಒಂದು ಅರ್ಧ kg ನೋಡಿ, ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಫಸ್ಟು ಏನು ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ನಾವು ಡೈಲಿ ಇವಾಗ ಅಕ್ಕಿನೇ ಮೇಯಕ್ಕೆ ಈಚೆ ಬಿಡ್ತೀವಿ. ಮೇಯಕ್ಕೆ ಬಿಟ್ಟಾಗ ಒಂದು ಸ್ವಲ್ಪ ರಾಗಿ ಹಾಕ್ತೀವಿ, ಜಾಸ್ತಿ ಎಲ್ಲ ಹಾಕಲ್ಲ. ಒಂದು ಸ್ವಲ್ಪ ರಾಗಿ ಹಾಕಿದ್ಮೇಲೆ ಮತ್ತೆ ಈ ಥರ ಕ್ಲೀನಾಗಿರೋ ರಾಗಿ ಫ್ರೆಂಡ್ಸ್, ಅಂಗಡಿಯಿಂದ ತೊಗೊಂಬಂದಿರೋ ರಾಗಿ. ಆಮೇಲೆ ಅದನ್ನ ಕ್ಲೀನಾಗಿದ್ದು ನೋಡಿ ಇಷ್ಟು ಜೊತೆಗೆ. ಆಮೇಲೆ ಒಂದಿಷ್ಟು ಅಂದರೆ ಒಂದು ಆ್ಯಾವ್ರೇಜಾಗಿ ಇಷ್ಟು ಸಿಂಗಲ್ಗೆ ಸಂಜೆ ಈಚೆ ಬಿಟ್ಟು ಮೇಯಿಸಿದ್ಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ಮೇಯಿಸಿದ್ಮೇಲೆ, ಅಂದರೆ ನಾವು ಗಂಡು ಸಪ್ರೇಟ್ ಹೆಣ್ಣು ಸಪ್ರೇಟ್ ಬಿಡ್ತೀವಿ. ಗಂಡು ಹೆಣ್ಣು ಮೇಯಿಸಾದ್ಮೇಲೆ ಇದು ಈ ಥರ ಟ್ರೇಲ್ ಹಾಕ್ಬಿಟ್ಟು ಸಂಜೆ ಇಟ್ಬಿಡ್ತೀವಿ. ಸಂಜೆ ಒಂದು 5:30-6 ಗಂಟೆ ಮೇಲೆ ಇಟ್ಬಿಡ್ತೀವಿ. ಅದು ನೈಟು ಇಲ್ಲಾಂದರೆ ಬೆಳಗ್ಗೆ ಎಲ್ಲ ತಿನ್ಕೊಂಡುತ್ತೆ. ಸಂಜೆ ಅಷ್ಟೊತ್ತಿಗೆ ತಿಂದು ಖಾಲಿ ಮಾಡುತ್ತೆ. ತಿಂದಿಲ್ಲ ಅಂದರೆ ಗೊತ್ತಾಗುತ್ತೆ ನಮಗೆ ತಿಂದಿದೆಯೋ ಇಲ್ವೋ ಅಂತ. ಆಮೇಲೆ ಆ ಥರ ಇದು ಬಾಕ್ಸ್ಗೆ ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಅಂದರೆ ಎಲ್ಲ ಅಕ್ಕಿಗಳಿಗೂ ಜೊತೆಗೂ ಸಿಂಗಲ್ಗೆಲ್ಲ ಇಡ್ತೀವಿ. ಆಮೇಲೆ ಇದು ನೋಡಿ, ಇದು ಗೋಧಿ ಏನಂದರೆ ಫ್ರೆಂಡ್ಸ್ ಹೀಟು, ಅದಕ್ಕೆ ಸ್ವಲ್ಪ ಹಾಕೊಬೇಕು. ಅದಕ್ಕೆ ಅರ್ಧ kg ತೊಗೊಂಡಿದ್ದೀವಿ. ಇದು ಸಜ್ಜೆನೂ ತುಂಬ ಚೆನ್ನಾಗಿ ತಿಂತವೆ, ಅದನ್ನು ಅಷ್ಟೇ ಒಂದು ಅರ್ಧ kg ತೊಗೊಂಡಿದ್ದೀವಿ. ಆಮೇಲೆ ಇದು ಜೋಳ 1 kg. ಇದೇ ಮೇಯ್ನ್ ಜಾಸ್ತಿ ಹಾಕೋದು. ಇದರಿಂದ ಒಳ್ಳೆ ಗ್ರೋತ್ ಬರ್ತಾರೆ, ಹೆಲ್ತ್ ಕರೆಕ್ಟಾಗಿರುತ್ತೆ ನೋಡಿ. ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಖಾಲಿಯಾಗಿತ್ತು ಅದಕ್ಕೆ ಇವತ್ತು ತಂದಿದ್ದೀವಿ ವಾಪಸ್ಸು. ಆಮೇಲೆ ನೋಡಿ ಈ ಥರ ಒಂದು ಡಬ್ಬದಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. 1.5 ಹಿಡಿ ಹಾಕ್ತೀವಿ ಅಷ್ಟು ಅಕ್ಕಿಗೆ ಸೇರಿಸಿ. ಎಲ್ಲ ಒಟ್ಟಿಗೆ ಗಂಡು ಹೆಣ್ಣೆಲ್ಲ ಒಟ್ಟಿಗೆ ಪಟ್ಟಗಳೆಲ್ಲ ಬಿಟ್ಟಿರ್ತೀವಿ. ಅದಕ್ಕೆ ನಾವು ಇದೆಲ್ಲ ಮಿಕ್ಸ್ ಮಾಡಲ್ಲ, ಏನು ಹೆಸ್ರು ಕಾಳೆಲ್ಲ ಅದೆಲ್ಲ ಮಸ್ತಿಗೋಸ್ಕರ ಹಾಕೋದು ಫ್ರೆಂಡ್ಸ್. ಸುಮ್ಮನೆ ವೀಡಿಯೋ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಅಕ್ಕಿಯೆಲ್ಲ ಹಾಕಬಾರ್ದು ಅಕ್ಕಿಗಳಿಗೆ. ಅಕ್ಕಿಗಳೆಲ್ಲ ಅಕ್ಕಿ ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೇ ಹುಷಾರು ತಪ್ತದೆ ಅಂತಾರೆ. ಅದು ಸುಮ್ಮನೆ ಏನಕ್ಕೆ ರಿಸ್ಕು, ನಾವು ಹಾಕಲ್ಲ. ಅಕ್ಕಿ ಎಲ್ಲ ಸುಮ್ಮನೆ ಹಾಕೊತಾರೆ ಫ್ರೆಂಡ್ಸ್, ನಾವೇನು ಹಾಕೊಳ್ಳಲ್ಲ. ಆ ಥರ ಅಕ್ಕಿ ಹೆಸ್ರು ಕಾಳು ಅದೆಲ್ಲ ಹಾಕೊಳ್ಳಲ್ಲ, ಇಷ್ಟೇ ಮೇಂಟೈನ್ ಮಾಡೋದು. ಆಮೇಲೆ ಕಡಲೆಕಾಳು ಈ ಥರ ನೆನೆಸಿಟ್ಟಿರ್ತೀವಿ. ಅಂದರೆ ಜಾಸ್ತಿ ಅಕ್ಕಿದ್ರೆ, ಜಾಸ್ತಿ ಪಟ ಇದ್ದರೆ ಜಾಸ್ತಿ ನೆನೆಸ್ಕೊತೀವಿ. ಇರೋದು ಒಂದೇ ಒಂದು ಪಟ ಇರೋದು ನಾವು ಕೊಡ್ತಾ ಇರೋದು ಕಡಲೆಕಾಳು, ಅದಕ್ಕೆ ಎಷ್ಟು ನೆನೆಸ್ಕೊಂಡಿರೋದು. ಒಂದು 15-20-25 ಕಾಳು ಹೊಡೆದ್ಬಿಡ್ತೀವಿ. ಚಿಕ್ಕದಿದ್ದಾಗ ಬರೀ ಕಡಲೆಕಾಳು ಕೊಡ್ತಿದ್ವಿ. ಈ ಬಲೂನ್ ಫೀಡ್ರಲ್ಲಿ ಯೂಸ್ ಮಾಡ್ತೀವಿ ನೋಡಿ. ತೋರಿಸ್ತೀನಿ ತಡೀರಿ ಬಲೂನ್ ಫೀಡ್ರ್ ಒಂದು ಸೆಕೆಂಡು. ಇದು ಅಂದರೆ ಕಡಲೆಕಾಳನ್ನ ನೆನೆಸ್ಕೊಂಡಿರ್ತೀವ, ಅದೊಂದು 20-25 ಕಾಳು ಕೊಟ್ಬಿಟ್ಟು ಈ ಥರ ಬಲೂನ್ ಫೀಡ್ರ್ ಬರುತ್ತೆ ಫ್ರೆಂಡ್ಸ್, ಪಟಗಳು ಕೊಡೋದು. ಅಂದರೆ ತುಂಬ ಚಿಕ್ಕ ಪಟ ಎಲ್ಲ ಕೊಡೋಕ್ಕಾಗಲ್ಲ, ದೊಡ್ಡ ಪಟ ಇರಬೇಕು. ಆ ಬಲೂನ್ ಫೀಡ್ರು ಮತ್ತು ಇದು ನೋಡಿ, ಇದು A to Z ಸಿರಪ್ನ ಮಿಕ್ಸ್ ಮಾಡ್ಕೊತೀವಿ ನೀರಿಗೆ ಮಿಕ್ಸ್ ಮಾಡಿ, ಆ ನೀರು ಜೊತೆಗೆ ರಾಗಿನ ಹಾಕ್ಕೊಂಡು ಆ ಬಲೂನ್ ಫೀಡ್ರಲ್ಲಿ ಎಳ್ಕೊತೀವಿ ಫ್ರೆಂಡ್ಸ್. ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇದು A to Z ಸಿರಪ್ ಅಂತ ಫ್ರೆಂಡ್ಸ್. ಇದು ಯೂಸ್ ಮಾಡೋದ್ರಿಂದ ಪಟ್ಟಗಳ ಗ್ರೋತು ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕದಿದ್ದಾಗಲೇ ಚೆನ್ನಾಗಿ ಗ್ರೋತ್ ಬರುತ್ತೆ. ಅಂದರೆ ಸೈಜು, ಅಂದರೆ ಇದು ಕೊಡಲಿಲ್ಲ ಅಂದರೂ ಒಂದೊಂದು ಅಕ್ಕಿ ಬರುತ್ತೆ, ಎಲ್ಲವೂ ಅಷ್ಟು ಕ್ಲೀನಾಗಿ ಗ್ರೋತ್ ಬರೋಲ್ಲ. ರೆಕ್ಕೆ ಪುಕ್ಕ ಎಲ್ಲ ತುಂಬ ಕ್ಲೀನಾಗಿ ಬರ್ತವೆ ಇದ್ದಿದ್ರೆ. ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಶಕ್ತಿ ಬರುತ್ತೆ ಜಾಸ್ತಿ ಅಕ್ಕಿಗೆ. ಅದನ್ನ ನೀರು ಮಿಕ್ಸ್ ಮಾಡಿಕೊಂಡು ಬಲೂನ್ ಫೀಡ್ರಲ್ಲಿ ಚಿಕ್ಕ ಪಟಾಗೆ ಬಲೂನ್ ಫೀಡ್ರಲ್ಲಿ ಹೊಡೆದ್ಬಿಡ್ತೀವಿ ಅಷ್ಟೇ ಫ್ರೆಂಡ್ಸ್. ಅದು ಸಂಜೆ ಹೊಡೆದ್ರೆ ಸಾಕು. ಬೆಳಗ್ಗೆ ಒಂದು 10 ಕಾಳು ಕೊಡ್ತೀವಿ ಕಡಲೆಕಾಳು ಕೊಟ್ಬಿಟ್ಟು ನೀರು ಕುಡಿಸ್ಬಿಡ್ತೀವಿ ಅಷ್ಟೇ ಫ್ರೆಂಡ್ಸ್. ಈ ಥರ ಮೇಂಟೈನ್ ಮಾಡ್ತೀವಿ ಅಷ್ಟೇ ನಾವು. ಜಾಸ್ತಿ ಎಲ್ಲ ಸುಮ್ಮನೆ ಏನೋ ಕಡಲೆಕಾಳು ಅದು ಇದು ಎಲ್ಲನೂ ಕೊಡಲ್ಲ. ದೊಡ್ಡ ಅಕ್ಕಿಗಳಿಗೆ ಮಿಕ್ಸ್ ಮಾಡಿ ನುಚ್ಚೋಡಿಸ್ಬಿಟ್ಟು ನಾರ್ಮಲ್ ಇಷ್ಟೇ. ಈ ಥರ ಸಂಜೆ ರಾಗಿ ಹಾಕ್ತೀವಿ. ಆಮೇಲೆ ರಾಗಿ ಮೇಯಿಸಾದ್ಮೇಲೆ 1-1.5 ಹಿಡಿ ಈ ಥರ ಮಿಕ್ಸ್ ಮಾಡಿರೋ ದೊಡ್ಡ ಮೇವು ಹಾಕ್ತೀವಿ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಏನು ಸುಮ್ಮನೆ ಏನೇನೋ ಹಾಕಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವೀಡಿಯೋ ಫ್ರೆಂಡ್ಸ್. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ವೀಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.